ಮರ್ಯಾದೆ ಬೇಕು ಅಂದ್ರೆ ಯಾಕೆ ಸರ್ ಬಿಗ್ ಬಾಸ್ಗೆ ಹೋದ್ರು? ಮನೇಲಿ ಇರ್ಬೋದಾಗಿತ್ತು. 150 ಮನೆ ಬಾಡಿಗೆ ಬರ್ತಾಯಿತ್ತು, ಅಚ್ಚುಕಟ್ಟಾಗಿ ಅಲ್ಲೇ ಇರ್ಬೋದಾಯ್ತು, ಮರ್ಯಾದೆ ಇತ್ತು. ಹೌದು. ಅಲ್ಲಿ ಯಾಕೆ ಹೋಗಿ ಮರ್ಯಾದೆ ಕಳ್ಕೋಬೇಕು? 150 ಮನೆ 10 ಎಕರೆ. ಇವರು ರೆಸ್ಪೆಕ್ಟ್ ಬೇಕಂತೆ ಲೇಡಿಗೆ. ಇವರು ರೆಸ್ಪೆಕ್ಟ್ ಕೊಟ್ಟೆ ತಾನೆ. ಹಂಗ ಜೆಂಟ್ಸ್ ಅಂದ್ರೆ ಏನು ಕಂಡಮ್ಮ ಇವ್ರಿಗೆ? ನಮಸ್ತೆ. ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಿದ್ದೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ನಟ, ರಘು ಅಣ್ಣ. ನಮಗೂ ಗಿಲ್ಲಿ ನಟ, ರಘು. ಯಾಕೆ ಅವ್ರಿಗೆ ಇಷ್ಟ? ಯಾಕೆ ಅಂದರೆ ಅವರು ಪಾಸಿಟಿವ್ ಆಗಿ ಇದು ಮಾಡ್ತಾರೆ. ಏನೇ ಆಟ ಆಡೋದಿದ್ರು ಪಾಸಿಟಿವ್ ಆಗಿ ಇದು ಮಾಡ್ತಾರೆ. ಅದನ್ನ ಬಿಟ್ಟು ಇನ್ನು ಕೆಲವರು ರೆಸ್ಪೆಕ್ಟು ಅದು ಇದು ಆಳುಮೂಳು ಕಟ್ಟಕಟ್ಟಿ ಅಂತ ಏನೇನೋ ಇದು ಮಾಡ್ತಾರೆ. ಅಲ್ಲಿ ಆಟ ಆಡೋಕೆ ಹೋಗಿದ್ದಾರೆ ಸರ್. ಅಲ್ಲಿ ಸ್ಥಾನಮಾನ ಯಾರೂ ತುಂಬಕ್ಕೆ ಹೋಗಿಲ್ಲ. ಆಟದ ಥರ ಆಡ್ಕೊಂಡು ಹೊರಗಡೆ ಬರಲಿ ಅಂತ ಕೇಳ್ಕೊತೀನಿ. ಅಂದರೆ ಅವರಿಬ್ಬರು ಆಟ ಹೇಗಿದೆ? ರಘು ಮತ್ತು ಅವ್ರದ್ದು ಕಾಂಬಿನೇಷನು ಎಲ್ಲ ಅಣ್ಣ ತಮ್ಮ ಸರ್. ಅಣ್ಣ ತಮ್ಮದರಾಗಿ ಅವ್ರು ಏನು ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ. ಅದೇ ಥರ ಆಟ ಚೆನ್ನಾಗಿ ಆಡ್ತಿದ್ದಾರೆ. ಇನ್ನೂ ಆಡಲಿ ಅಂತ ಗಿಲ್ಲಿ ನಟ ಅವರು ರಘು ಅಣ್ಣ ವಿನ್ನರ್ಸಲ್ಲಿ ಇನ್ನೂ ಚಾಂಪಿಯನ್ ಆಗಿ ಇವರು ರಘು ಅಣ್ಣವರಿದ್ದಾರೆ. ಇನ್ನೂ ಚೆನ್ನಾಗಿ ಆಡ್ತಾ ಅವರು ಯಾರು ಗೆಲುವು ಏನು ಅಂತ ಗೊತ್ತಿಲ್ಲ. ಬಟ್ ಆದರೆ ಗಿಲ್ಲಿ ನಟ ಗೆಲುವಾಗಿ ಬರಬೇಕು ಅಂತ ಇದು ಮಾಡ್ತಿದ್ವಿ. ಅಶ್ವಿನಿ ಅವರು ನನಗೆ ಮರ್ಯಾದೆ ಕೊಡಿ ಅಂತ ಕೇಳ್ತಾರೆ. ಮರ್ಯಾದೆ ಬೇಕು ಅಂದ್ರೆ ಯಾಕೆ ಸರ್ ಬಿಗ್ ಬಾಸ್ಗೆ ಹೋದ್ರು? ಮನೇಲಿ ಇರ್ಬೋದಾಗಿತ್ತು. 150 ಮನೆ ಬಾಡಿಗೆ ಬರ್ತಾಯಿತ್ತು, ಅಚ್ಚುಕಟ್ಟಾಗಿ ಅಲ್ಲೇ ಇರ್ಬೋದಾಯ್ತು, ಮರ್ಯಾದೆ ಇತ್ತು. ಹೌದು. ಅಲ್ಲಿ ಯಾಕೆ ಹೋಗಿ ಮರ್ಯಾದೆ ಕಳ್ಕೋಬೇಕು? 150 ಮನೆ 10 ಎಕರೆ. ಅದೇ ಅವರು ಇಲ್ಲೇ ನೀವು ಸಾರ್ ಅಂದ್ರೆ ನಾವು ಸಾರು, ನೀವ್ ಏನು ಅಂದ್ರೆ ನಾವು ಏನು. ಪ್ರಪಂಚ ಈಗ ಒಂದ್ ದಿನದ ಹಿಂದೆ ಗಿಲ್ಲಿ ನಟನ್ಗೆ ಚಿಕ್ಕವನು ಅಂದ್ಬಿಟ್ಟು ಹೋಗೋಬಾರು ಅಂದ್ರು. ಅದು ಬಿಫೋರ್ ಮಾರ್ನೆಗೆ ಇವರು ರೆಸ್ಪೆಕ್ಟ್ ಬೇಕಂತೆ ಲೇಡಿಗೆ. ಇವರು ರೆಸ್ಪೆಕ್ಟ್ ಕೊಟ್ಟೆ ತಾನೆ. ಹಂಗ ಜೆಂಟ್ಸ್ ಅಂದ್ರೆ ಏನು ಕಂಡಮ್ಮ ಇವ್ರಿಗೆ? ಕಂಡಮಲ್ಲ. ಇವ್ರು ಯಾವ ರೆಸ್ಪೆಕ್ಟ್, ಸೇಮ್ ರೆಸ್ಪೆಕ್ಟ್. ಹೌದು. ಅದೇ ರೀತಿ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಕ್ಲಾಸ್ ತಗೊಳ್ಳಲ್ಲ ಅಂತ ಖಂಡಿತ ತಗೋತಾರೆ. ಖಂಡಿತ ತಗೊಳ್ಳೇಬೇಕು. ಅವರು ಕಿಚ್ಚ ಬಿಡೋದೇ ಇಲ್ಲ. ಅಂದ್ರೆ ಅವ್ರು ಬಿಡೋದಿಲ್ಲ. ಅವ್ರ ಮಾತಲ್ಲಿ ತುಂಬಾ ತೂಕ ಇದೆ, ನ್ಯಾಯ ಇದೆ. ಖಂಡಿತ ತಗೊಂಡೇ ತಗೋತಾರೆ. ಇವತ್ತಿನ ಪ್ರಮೋದಲ್ಲಿ ಆಲ್ರೆಡಿ ಕ್ಲಾಸ್ ತಗೊಂಡಿರೋದು ಕೆಲವೊಂದು ಪ್ರಮೋ ಬಂದಿದೆ. ಹೌದು. ನಾವು ಬೆಳಗ್ಗೆ ನೋಡಿ ತುಂಬಾ ಖುಷಿ ಆಗುತ್ತೆ ಸರ್. ಒಳ್ಳೆದಕ್ಕೆ ಮಾತ್ರ ಮುಂದೂಡಲಿ, ಮಾತಾಡಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಮರ್ಯಾದೆ ಬೇಕು, ಇನ್ನೊಂದು ಬೇಕು ಅಂತಂದರೆ ಅವ್ರು ಯಾಕೆ ಹೋಗ್ಬೇಕಿತ್ತು ಬಿಗ್ ಬಾಸ್ ಒಳಗೆ? ಬೇಕಾಗಿಲ್ಲ. ಬಿಗ್ ಬಾಸ್ ಅಷ್ಟೇ ಅವರೇ ಹೋಗಿದ್ದಾರೆ. ಮತ್ತೆ ಮರ್ಯಾದೆ ಬೇಕು ಅಂತ ಅಲ್ಲಿ ಕೇಳಕ್ಕೆ ಹೋಗಿದ್ದಾರೆ. ಅಂದರೆ ಕರ್ನಾಟಕ ಎಲ್ಲ ಮರ್ಯಾದೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ? ಆಗಲ್ಲ. ಅಲ್ಲಿರೋ ಮನೆ ಒಳಗಡೆ ಮಾತ್ರ ಹಂಗೆ ಕೇಳ್ಕೋಬೋದು. ಈಗ ಲಾಸ್ಟ್ ವಾರ ರಕ್ಷಿತ್ ಅವರಿಗೆ ಪಿತ್ತ ಮೆಚ್ಚಿಗಿರುತ್ತೆ ಅಂತಿದ್ರು. ಆ ವಿಚಾರಕ್ಕೆ ಕೆಲವೊಂದು ಕಂಪ್ಲೇಂಟ್ ಕೊಡೋದೆಲ್ಲ ಮಾಡಿದ್ರು. ಅದೇನೋ ಹೊರಗಡೆದು ಅಶ್ವಿನಿ ಗೌಡನ ಪರ ವಿರುದ್ಧ ಕಂಪ್ಲೇಂಟ್ ಕೊಡಕ್ ನೋಡಿ. ಅದ್ರ ಬಗ್ಗೆ ಅದು ಅವ್ರ ವೈಯಕ್ತಿತ್ವ ಸರ್. ನಾವೇನು ಹೇಳಕ್ಕಾಗಲ್ಲ. ತಪ್ಪು ಸರಿ ನಾವೇನು ಹೇಳಕ್ಕಾಗಲ್ಲ. ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ. ಅಲ್ಲ ಶೋ, ಅದು ಶೋ ಮಾಡಕ್ಕವ್ರು ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅಲ್ಲೇ ಸರಿ ಸಮ ಮಾಡ್ತಾರೆ ಅವರು. ಅಲ್ಲೇ ಸರಿ ಸಮ ಮಾಡ್ತಾರೆ. ಕಿಚ್ಚ ಸುದೀಪ್ ಅವ್ರು ವಾರಕ್ಕೊಂದ್ಸಲಿ ಬರೋದೇ ಅದಕ್ಕೆ. ಅಲ್ಲಿ ಸರಿ ಸಮ ಮಾಡೋದಕ್ಕೆ. ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೆ ಸೀಸನಲ್ಲಿ ಆಯ್ತಲ್ಲ, ಹಂಗೆ ಮಕ್ಕಳು ಕಳಿಸ್ತಾ ಇರ್ತಾರೆ. ಈ ಸೀಸನಲ್ಲೂ ಆಯ್ತು, ಅವ್ರಿಗೊಂದು ಕಮ್ಮಿ ಆಯ್ತು. ಹಂಗಾಗಿ ಅವ್ರು ಉಳಿಸ್ಕೊಳಕ್ ನೋಡಿದ್ರು. ಅಲ್ಲಿರೋ ಕಂಟೆಂಟ್ ಉಳಿಸ್ಕೊಂಡಿದ್ದಾರೆ. ರಿಷಾ ಹಂಗೆ ಅಷ್ಟೊಂದೇನೋ ಇಲ್ಲ ಸರ್. ಕಿಚ್ಚ ಬಾಸ್ ಕ್ಲಾಸ್ ತಗೊಂಡಿದ್ರಲ್ಲ ಸರ್, ಅದ್ರ ಬಗ್ಗೆ ತಗೊಂಡು ಸಮರ್ಥನೆಯಾಗಿ ಕೊಟ್ಟಿದ್ದಾರೆ ಉತ್ತರ. ಬೇಕಾ ಬೇಡವಾ ಅಂತ 14 ಜನಕ್ಕೆ ಅವ್ರಿಗೆ ಕೊಟ್ಟಿದ್ರಲ್ಲ. ಇವ್ರೇನು ಪರ್ಸನಲ್ ಆಗಿ ಸುದೀಪ್ ಸರ್ ಏನು ಹೋಗಿ ನೀವು ಬಂದ್ಬಿಡಿ ಅಂತ ಹೇಳಿಲ್ವಲ್ಲ, ಅವ್ರಿಗೆ ಕೊಟ್ಟಿದ್ರು. ಸೀಸನ್ ಆದರೆ ತುಂಬಾ ಲಾಯರ್ ಜಗದೀಶ್ ಅವರು ಅಮ್ಮ ಡ್ಯಾಶ್ ಎಲ್ಲ ಇಷ್ಟ ಇಲ್ಲವಾ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ. ಕಂಟೆಂಟ್ ಆಟದಲ್ಲಿ ಈಗ 2 ವಾರದಲ್ಲಿಂದ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಆಡ್ಲಿ, ಬರ್ಲಿ, ಅವ್ರ ಆಚೆ ಬರ್ಲಿ. 105 ಫಿಲ್ಮ್ ಇವ್ರು ಮಾಡ್ತಾರೆ, ಅದೇ ಅವ್ರು ಮಾಡ್ಲಿ. ಆಪೋಸಿಟ್ ಅವ್ರು ಯೂಟ್ಯೂಬ್ ಚಾನಲ್ ಮಾಡಿ ಅವರು ಮಾಡಿ ತೋರಿಸ್ಲಿ ನೋಡೋಣ. 150 ಸಿನಿಮಾ ಅಂತ ಇದು ಮಾಡಿದಾರಲ್ಲ ಯೂಟ್ಯೂಬ್ ಚಾನಲ್. ಚಿಕ್ಕ ವಯಸ್ಸಿಗೆ ಹುಡುಗಿ ಏನು ಇದು ಮಾಡಿದೆ ಅದನ್ನು ಮಾಡಿ ತೋರಿಸ್ಲಿ. ಎಷ್ಟು ಸಬ್ಸ್ಕ್ರೈಬರ್ ಏನು ಫಾಲೋವರ್ಸು ಅವ್ರಿಗೆ ಬರಲಿ, ಪಡ್ಕೊಳ್ಳಿ, ನೋಡೋಣ. ವೇಸ್ಟ್ ಸರ್. ಆರೋಪ ಮಾಡಿದ್ರು ಅವಳಿಗೆ ಕನ್ನಡ ಬರುತ್ತೆ, ಅದು ನಾಟಕ ಮಾಡ್ತಾಳೆ ಅಂತ. ವೇಸ್ಟ್. ಅವನೇ ಫೇಕ್ ಆಗಿ ಮಾತಾಡ್ತವನೆ. ಎಲ್ಲೋ ಅವ್ರು ಇನ್ನೊಬ್ಬಂಗೆ ಕನ್ನಡನ ಅಷ್ಟು ಪ್ರೀತಿ ಅಭಿಮಾನದಿಂದ ಅಷ್ಟು ಇದ್ರಾಗಿ ಬರಲಿಲ್ಲ ಕೂಡ ಕಷ್ಟ ಬಿದ್ದು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ. ಅದನ್ನ ಬಿಟ್ಟು ಅವರು ಆ ಥರ ಇದು ಮಾಡೋದು. ಅವ್ರು ಅವಾಗಿಂದ ಮಾತಾಡಿರೋದೇ ಹಂಗೆ. ರಕ್ಷಿತ್ ಅವ್ರು ಇವತ್ತಿಂದ ಏನೋ ಇದಾಗಿ ಯೂಟ್ಯೂಬಲ್ಲೂ ನೋಡಿ ಗೊತ್ತುಂಟಾ ಅಂತಾನೆ ಹುಡುಗಿ ಮಾತಾಡೋದು. ಅಲ್ಲೂ ಅದೇ ಮಾತಾಡ್ತಾ ಇರೋದು. ಅಲ್ಲೇನೋ ಮಕ್ಕಳ ಹಾಕೊಂಡು ಏನು ಇದು ಮಾಡ್ತಾರೆ, ಏನೋ ಮಕ್ಕವಾಡ ಯಾಕಂದ್ರೆ ಏನು ಮಾತಾಡ್ತಾ ಇಲ್ಲ ಒಳಗಡೆ. ಅಲ್ಲೂ ಒಳಗಡೆನೂ ಅದೇ ಥರ ಇದ್ದಾರೆ, ಹೊರಗಡೆನೂ ಅದೇ ಥರ ಇದ್ದಾರೆ. ಜಾನ್ವಿ ಮಾತಾಡೋದೇ ಅವರಿಬ್ರು ಪಿಸು ಕುಸುಲೇ ಅವರು.
ಹೌದು ಲಾಸ್ಟ್ ಟೈಮು ವಾರ್ನಿಂಗ್ ಕೊಟ್ಟರು ಕೂಡ ವಾರ್ನಿಂಗ್ ಕೊಟ್ಟರು ಸಹಿತ ತಿರ್ಗಾ ಬಿಗ್ ಬಾಸ್ ಮುಂದಕ್ಕೆ ಹೋಗೋಣ ಅಂತ ವಾರ್ನಿಂಗ್ ಕೊಟ್ಟರು ಸಹಿತ ತಿರ್ಗಾ ಅವ್ರು ಅದೇ ಅದೇ ಕಂಟಿನ್ಯೂ ಕೆಲಸ ಮಾಡೋದವರು. ಅಂದ್ರೆ ಬಿಗ್ ಬಾಸ್ ಅಂದ್ರೆ ಇದಿಲ್ಲ ಅಂತಾನೆ ಅವ್ರಿಗೆ ಅವ್ರಿಗೆ ರೆಸ್ಪೆಕ್ಟ್ ಬೇಕಲ್ಲ. ಗೊತ್ತಿಲ್ಲ. ಸುದೀಪ್ ಅಲ್ಲ ಇಲ್ಲ ಅದು. ಬಿಗ್ ಬಾಸ್ ಮನೆಗೆ ಅವ್ರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಅವ್ರು ಮಾತ್ರ ಸುದೀಪ್ ಅಲ್ಲಿರೋ ಕಂಟೆಂಟ್ಗಳು ರೆಸ್ಪೆಕ್ಟ್ ಕೊಡಬೇಕು. ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದ ಒಂದು ಫೋಟೋ ವೈರಲ್ ಆಗಿತ್ತು. ಅಶ್ವಿನಿ ಗೌಡ ಬಂದ್ಬಿಟ್ಟು ಅಭಿಷೇಕ್ನ ಎತ್ಕೊಂಡಿರೋದು. ಇನ್ನು ಧ್ರುವಂತನ ಯಾಕೆ ಅಂತ ಹೇಳ್ತಿದ್ರು ಎತ್ಕೊಳ್ಳೋದು. ಎತ್ಕತ್ತಾರೆ ಮುಂದಕ್ಕೆ ಎತ್ಕತ್ತಾರೆ, ಅವ್ರು ಎತ್ಕತ್ತಾರೆ ಇನ್ನೂ ಬಿಡಲ್ಲ, ವಿಷಯಗಳಿದೆ ತುಂಬಾ. ಎತ್ಕತ್ತಾರೆ. ನಿನ್ನೆ ಅವ್ರು ಊಟ ಬಿಟ್ಟು ನಾನು ಊಟ ಮಾಡಲ್ಲ ಅಂತೇಳಿ ಅಶ್ವಿನಿ ಅವರು ಹಾಲು ಕುಡ್ಸಿದ್ರಲ್ಲ, ಹಾಲು ಕುಡ್ಸಿದ್ರಲ್ಲ ಸರ್ ಬಿಗ್ ಬಾಸ್. ಹಾಲು ಕುಡ್ಸಿದ್ರಲ್ಲ ಬಿಗ್ ಬಾಸ್ ಹೋಗಿ. ಅಲ್ಲ ಅದ್ರ ಬಗ್ಗೆ ಏನು ಅನ್ಸುತ್ತೆ ನೀವು ಆ ಒಂದು ಶೋ ಅಲ್ಲಿ ಊಟ ಬಿಟ್ಟು ಅವರು ನಿರ್ಧಾರ ಸರಿಯಾಗೈತೆ. ಏನು ಅಂದರೆ ಒಂದು ಹೆಣ್ಣಿಗೆ ಗಂಡು ಮಕ್ಳು ಗೌರವ ಕೊಡ್ಬೇಕು ಅನ್ನೋ ಸರಿ. ಆ ಗಂಡು ಮಕ್ಳಿಗೆ ಅವರು ಸಹಿತ ಗೌರವ ಕೊಡಬೇಕು. ಕೊಡ್ಬೇಕಲ್ಲ ಸರ್. ಅವ್ರು ನಿಂತಿರೋದ್ರೆ ಅವ್ರು ಹೊರಗಡೆ ಬಂದು ಕನ್ನಡ ಹೋರಾಟಗಾರ್ತಿ ಅಮ್ಮ. ಅವರು ಸಹಿತ ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅಲ್ಲಿಂದ ರೆಸ್ಪೆಕ್ಟ್ ಅಲ್ಲ ಬರುತ್ತೆ. ಸರ್, ಅವರೇ ಇನ್ನೊಬ್ರಿಗೆ ಪಾಠ ಹೇಳ್ಕೊಡ್ಬೇಕು. ಇನ್ನು ಅವರೇ ಕಲಿತಾ ಇದ್ದಾರೆ ಅಂದ್ರೆ ವಾದ ಮಾಡಿ ಇದ್ರ ಬಗ್ಗೆ ಬರ್ತಾರೆ ಇವತ್ತು ನಾಳೆ ಬಂದ್ಬಿಡ್ತಾರೆ ಅವರು. ಇಲ್ಲಿ ಅಶ್ವಿನಿ ಗೌಡ ತುಂಬ ಉಳಿಸ್ಬಿಟ್ರು. ಹೇಗಿತ್ತು? ಸೂಪರ್, ಅದು ಸೂಪರ್ ಮಾಡಿದ್ದಾರೆ ಸರ್. ಅದೇ ಜಾಗದಲ್ಲಿ ಇನ್ನೊಬ್ಬ ಪರ್ಸನ್ ಇದ್ರು ಅದೇ ತರ ಇಲ್ಲಿ ಬಿಟ್ಟಿದ್ರೆ ಬೇರೆ ಯಾರು ಆ ಎಮ್ಮನ್ ಟಚ್ ಮಾಡಕ್ಕೂ ಆಯ್ತಿಲ್ಲ. ಈಗನ ಹಲ್ಟ್ ಮಾಡಕ್ಕೆ ಆಯ್ತಿಲ್ಲ. ಗಿಲ್ಲಿ ಒಬ್ನೇ ಈಗ ಹಲ್ಟ್ ಮಾಡೋದು. ಬಿಗ್ ಬಾಸ್ ನೋಡೋದು ಗಿಲ್ಲಿಯಿಂದಾನೆ ಸರ್. ಗಿಲ್ಲಿಯಿಂದಾನೆ. ನಿನ್ನೆ ಟಾಸ್ಕ್ ಕೊಟ್ಟಿದ್ದಲ್ಲಿ ಅಶ್ವಿನಿ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಕಳಿಸ್ಬಿಡ್ತಾರೆ. ಬೇರೆ ಏನೆಲ್ಲ ಇರ್ತಾರೆ, ಎಲ್ಲೋ ಬಿಗ್ ಬಾಸ್ ಎಲ್ಲ ಅವ್ರು ಕ್ಯಾಪ್ಟನ್ ಮಾಡ್ಬೇಕು ಹೊಟ್ಟಿದ್ರ ಏನು ಸರ್ ಅರ್ಥ ಆಗಿಲ್ಲ. ಅಶ್ವಿನಿ ಗೌಡ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಕಳಿಸ್ತಾರೆ. ಡೈರೆಕ್ಟ್ ಅದು ಗಿಲ್ಲಿ ನಟ. ಬಿಗ್ ಬಾಸ್ ಏನಾದ್ರು ಅವ್ರನ್ನ ಕ್ಯಾಪ್ಟನ್ ಮಾಡ್ಬೇಕು ಹೊಟ್ಟಿದ್ರ ಅಂತ ಅನಿಸ್ತಿದೆ ಅಂತ. ಇಲ್ಲ ಸರ್, ಇಲ್ಲ ಸರ್. ಬಿಗ್ ಬಾಸ್ ಅದರಲ್ಲಿ ಎಂಟ್ರಿ ಫೇನೇ ಆಗಲ್ಲ. ಇವ್ರು 14 ಜನ ಅವರಲ್ಲ. ಇವ್ರು ಬೇಕು ಅಂದ್ರೆ ಮಾಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಇಲ್ಲಿ ಮತ್ತೆ ಕ್ಯಾಪ್ಟನ್ ಇರ್ತಾರೆ. ಗೊತ್ತು ಒಬ್ಬರು ಮಾತ್ರ ಸೆಲೆಕ್ಟ್ ಮಾಡ್ತಾರೆ, ಇಲ್ಲಿ ಸೆಲೆಕ್ಟ್ ಮಾಡಲ್ಲ. ಗಿಲ್ಲಿ ಸೆಲೆಕ್ಟ್ ಮಾಡಲ್ಲ, ಇವ್ರನ್ನ ಸೆಲೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಮಾಡಿರ್ತಾರೆ. ಹೌದೌದು, ಇವಳನ್ನ ಯಾರನ್ನ ಇನ್ನೊಬ್ರನ್ನ ಸೆಲೆಕ್ಟ್ ಮಾಡಿ ಹೌದು. ಹಾಗಾಗಿ ಎಲ್ಲರೂ ಅವ್ರನ್ನ ಕ್ಯಾಪ್ಟನ್ ಮಾಡ್ಕೊಂಡು ಹೊರಟಿದ್ರ ಅಂತ ಅವ್ನು ಹೇಳ್ದ ಅಲ್ಲಿ ಹೆಣ್ಮಕ್ಳಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ಆಗ್ಲೇಬೇಕು, ನೀವಾದ್ರೂ ಸರಿ ಅವರಾದ್ರೂ ಸರಿ ಅಂತ ಹೇಳಿದ್ರು. ಗಿಲ್ಲಿ ನಟ ಹೇಳ್ದ ಮಾತು. ನಿನ್ನೆ ಅದು ಅಲ್ಲೇ ಊಟ ಬಿಟ್ಟಾಗ ಅಥವಾ ಏನೋ ಹಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿ ಸಾರಿ ಕೇಳಿದ್ದು. ರಾತ್ರಿ ಹೋಗಿ ಸಾರಿ ಕೇಳುತ್ತಾನ. ನಾಟಕ ಮಾಡ್ಕೊಂಡೆ ಸಾರಿ ಕೇಳಿ ತಲೆ ಸೋರ್ಬಿಟ್ಟು ನೆಟ್ಟಿಗೆ ಬಂದ. ಮಾತಿಂದ ಇನ್ನೊಬ್ರಿಗೆ ಊಟ ಕಿತ್ಕೋಬಾರ್ದು ಅನ್ನೋದೊಂದು ಇದು ಆ ವ್ಯಕ್ತಿಗೆ. ಅದರಿಂದ ಅವಾಗ ಕೇಳಿದ್ದಾರೆ, ಬೇರೆ ಉದ್ದೇಶದಿಂದ ಯಾವುದೂ ಇಲ್ಲ. ಟಾಪ್ 5 ಯಾರು ಬರುತ್ತೆ? ಟಾಪ್ 5 ಟಾಪ್ 1 ಮಾತ್ರ ಗಿಲ್ಲಿ ಬರಬೇಕು, 2 ಮಾತ್ರ ರಘು ಬರಬೇಕು. ಕಾಕ್ರೋಜ್ ಇದ್ರು, ಅವರು ಹೋದ್ರು ಮನೆಗೆ. ಇನ್ನು 3 ಅಂದರೆ ಹುಡುಗಿ ರಕ್ಷಿತಾ ಬರಬೇಕು. ರಕ್ಷಿತಾ ಬರ್ಬೋದು. ರಕ್ಷಿತಾದ ಆಟ ಹೇಗೆ ಅನಿಸ್ತದೆ? ಚೆನ್ನಾಗಿ. ಮೆಚುರಿಟಿ ಥರ ಆಡ್ತಾ ಇದ್ದಾರೆ. ಹೌದು, ಬರ್ತಾ ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಟ ಆಟ ಆಡ್ತಾರೆ. ಆಡ್ದ. ಮುಂದೆ ಕಾದ್ ನೋಡ್ಬೇಕು ಯಾವ ಥರ ಏನು ಆಡ್ತಾರೆ ಅಂತ.